ಕಾಲೇಜಿನ ಬಗ್ಗೆ ಹೇಳಬೇಕಾದ್ರೆ ಅನುಗ್ರಹವೇ ಹೌದು. ಎಸ್, ಇವರು ಮಾತಾಡ್ತಿರೋದು ಬಂಟ್ವಾಳ ತಾಲೂಕಿನ ಕಲ್ಲಡ್ಕದಲ್ಲಿರುವ ಅನುಗ್ರಹ ಶಿಕ್ಷಣ ಸಂಸ್ಥೆಯ ಬಗ್ಗೆ. ಕೇವಲ ಹೆಣ್ಣು ಮಕ್ಕಳಿಗೆ ಮೀಸಲಾಗಿರುವ ಈ ಶಿಕ್ಷಣ ಸಂಸ್ಥೆಯನ್ನ ಮೊದಲಾಗಿ ಪೋಷಕರು ಆಯ್ಕೆ ಮಾಡಿಕೊಳ್ಳೋದು ತಮ್ಮ ಮಕ್ಕಳ ಸುರಕ್ಷೆಯ ದೃಷ್ಟಿಯಿಂದ, ಆ ಬಳಿಕದ್ದು ಶೈಕ್ಷಣಿಕ ಸಾಧನೆ. ಅನುಗ್ರಹ ಶಿಕ್ಷಣ ಸಂಸ್ಥೆ ಈ ಬಾರಿಯ PU ಪರೀಕ್ಷೆಯಲ್ಲಿ 100% ಫಲಿತಾಂಶ ದಾಖಲಿಸಿದೆ. ಮಾತ್ರವಲ್ಲ, ರ್ಯಾಂಕ್ ಹಂತಕ್ಕೆ ತಲುಪುವ ಸಾಮರ್ಥ್ಯವನ್ನು ತೋರಿಸಿದ್ದಾರೆ. ಎಲ್ಲರೂ ಒಳ್ಳೆ ಲೆಕ್ಚರರ್ಸ್, ಎಕ್ಸ್ಪೀರಿಯನ್ಸ್ಡ್ ಲೆಕ್ಚರರ್ಸ್ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಗೈಡ್ ಮಾಡಿದ್ದಾರೆ. ಅವರ ಕಾರಣದಿಂದ ನನಗೆ ಇಷ್ಟು ಅಚೀವ್ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ಬೋದು. ಇದೊಂದು ಬೆಸ್ಟ್ ಕಾಲೇಜ್. ನನ್ನ ಅಕ್ಕಲ್ಲ ಇಲ್ಲಿಗೆ ಬಂದದ್ದು ಕಲೀಲಿಕ್ಕೆ. ನಾನು ಇಲ್ಲಿಗೆ ಬಂದು ಟೀಚರ್ ಎಲ್ಲ ಫ್ರೆಂಡ್ಲಿ ಆಗಿದ್ದರು, ಕಲೀಲಿಕ್ಕೆ ತುಂಬ ಹೆಲ್ಪ್ ಮಾಡ್ತಾಯಿದ್ರು, ಸಪೋರ್ಟ್ ಮಾಡ್ತಾಯಿದ್ರು. ಬರಬೇಕು, ಎಲ್ಲರೂ ಇಲ್ಲಿಗೆ ಬರಬೇಕು, ಒಳ್ಳೆ ಕಲಿಸ್ತಾರೆ ಇಲ್ಲಿ. ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡಿದ್ದಾರೆ, ತುಂಬ ಮಾರ್ಕ್ ಇದು ಮಾಡಲಿಕ್ಕೆ. ಮ್ಯಾನೇಜ್ಮೆಂಟ್ ಎಲ್ಲ ಫುಲ್ ಹೆಲ್ಪ್ ಮಾಡ್ತಾಯಿದ್ರು. ಮತ್ತು ಟೀಚರ್ಸ್ನವರ ಸಪೋರ್ಟ್ ಇತ್ತು, ಪೇರೆಂಟ್ಸ್ನವರ ಸಪೋರ್ಟ್ ಇತ್ತು, ಅದರಿಂದ ಗಳಿಸಲಿಕ್ಕೆ ಸಾಧ್ಯ ಆಯಿತು. ಅನುಗ್ರಹ ಇಸ್ ಗುಡ್ ಕಾಲೇಜ್. ಫುಲ್ ಸಪೋರ್ಟಿವ್ ಆಗಿದ್ದಾರೆ ಮ್ಯಾನೇಜ್ಮೆಂಟ್, ಟೀಚರ್ಸ್, ಮತ್ತು ಸೇಫ್ಟಿ ಗರ್ಲ್ಸ್ ಮಾತ್ರ ಇವರು. ನಾವಂದ್ರೆ ಮಕ್ಕಳನ್ನ ABCD ಅಂತ ಲಾಸ್ಟ್ ಮೊಮೆಂಟಲ್ಲಿ ಅಂದರೆ ಆಫ್ಟರ್ ಡಿಸೆಂಬರ್ ಒಂದು ABCD ಗ್ರೂಪ್ ಮಾಡಿದ್ವಿ. ಎಲ್ಲಿ 90 ಅಬೌವ್ ಬರ್ಬೋದು, B ಯಲ್ಲಿ 80 ಅಬೌವ್, ಆ ಥರ ನಮ್ಮ ಥಿಂಕಿಂಗ್ ಇತ್ತು. ಆದರೆ D ಯಲ್ಲಿ ಜಸ್ಟ್ ಪಾಸ್ ಆಗ್ಬೋದು ಅಂತ ಹೇಳುವಂಥ ಸ್ಟೂಡೆಂಟ್ಸನ್ನು ಆ ಥರ ಕ್ಯಾಟಗರೈಸ್ ಮಾಡಿದ್ವಿ. ಬಟ್ ನಮಗೆ ರಿಸಲ್ಟ್ ಬಂದಾಗಲೇ ಗೊತ್ತಾದ್ದು, ಔಟ್ ಆಫ್ 36 ಸ್ಟೂಡೆಂಟ್ಸ್ 18 ಸ್ಟೂಡೆಂಟ್ಸ್ ಡಿಸ್ಟಿಂಕ್ಷನ್, 18 ಸ್ಟೂಡೆಂಟ್ಸ್ ಫಸ್ಟ್ ಕ್ಲಾಸ್. ಯಾರು ಥರ್ಡ್ ಕ್ಲಾಸ್ ಸೆಕೆಂಡ್ ಕ್ಲಾಸ್ ಮಕ್ಕಳೇ ಇಲ್ಲ. ಇದೊಂದು ತುಂಬ ಅಂದರೆ ತುಂಬ ಹೇಳುವಂಥ ವಿಷಯ, ಅಂದರೆ ತುಂಬ ಖುಷಿಯ ವಿಷಯ. ತುಂಬ ಖುಷಿ ಅಂತ ಹೇಳಿದರೆ ಮಕ್ಕಳು ಒಳ್ಳೆಯ ಸ್ಕೋರನ್ನು ಮಾಡಿದ್ದಾರೆ. ಸೊ ಇಂಗ್ಲೀಷಲ್ಲಿ 90 ಅಬೌವ್ ಅಂದರೆ 100 ಸಿಗೋದು ತುಂಬ ಕಷ್ಟ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ. ಮಕ್ಕಳು ಮಾಡಿದ್ದಾರೆ, ಇದು ನನಗೆ ತುಂಬ ಖುಷಿ ಇದೆ. ಇದಕ್ಕೆ ಬೇಸಿಕಲಿ ಸ್ಟಾಫಿದು ಎಷ್ಟು ಎಫರ್ಟ್ ಇದೆಯೋ ಅಷ್ಟೇ ಎಫರ್ಟ್ ಸ್ಟೂಡೆಂಟ್ಸ್ನವರು ಕೂಡ ನಮಗೆ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ. ಈವನ್ ಪೇರೆಂಟ್ಸ್ನವರು ಕೂಡ ನಮಗೆ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ. ನಾವೇನಾದರೂ ಹೇಳಿದರೆ ಅವರು ಇಮ್ಮಿಡಿಯೇಟ್ ನಮಗೆ ಒಳ್ಳೆ ರೆಸ್ಪಾಂಡ್ ಕೊಟ್ಟಿದ್ದಾರೆ. ಪೇರೆಂಟ್ಸ್ ಆಗಿರ್ಬೋದು, ನಾವು ರಿಸಲ್ಟ್ ತಗೊಳ್ಳಿಕ್ಕೆ 100% ಮ್ಯಾನೇಜ್ಮೆಂಟ್ನವ್ರದ್ದು ಕೂಡ ಸಪೋರ್ಟ್ ಇದೆ. ಅನುಗ್ರಹ ಸಂಸ್ಥೆ ಒಂದು ಡಿಸಿಪ್ಲಿನ್ಡ್ ಕಾಲೇಜ್ ಅಂತ ಹೇಳ್ಬೋದು. ನಾಟ್ ಓನ್ಲಿ ಡಿಸಿಪ್ಲಿನ್ಡ್ ಬಟ್ ಆಲ್ಸೋ ಒಂದು ಗ್ರಾಮೀಣ ವಿದ್ಯಾರ್ಥಿನಿಯರಿಗೆ ಏನು ಫೆಸಿಲಿಟೀಸ್ ಬೇಕು ಅದೆಲ್ಲ ಫೆಸಿಲಿಟೀಸನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಮತ್ತು ಎಲ್ಲರಿಗೆ ಸುಟೇಬಲ್ ಆಗುವಂಥ ಎನ್ವಾಮೆಂಟ್ ಇದೆ ಕಾಲೇಜಲ್ಲಿ. ಸ್ಟಾಫ್ ಆಗಿರ್ಬೋದು ಅಥವಾ ಯಾರಿಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅವರಾಗಿರ್ಬೋದು. ನೇಚರ್ ಮಿಡಲಲ್ಲಿ ಒಂದು ಕಾಲೇಜ್ ಇರೋದ್ರಿಂದ ಮಕ್ಕಳಿಗೆ ಯಾವುದೇ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಸೊ ಅವರು ಹೇಗೆ ಬೇಕಾದರೂ ಸ್ಟಡಿ ಮಾಡ್ಬೋದು. ಆ್ಯಂಡ್ ಅಷ್ಟೇ ನಾವು ಸಪೋರ್ಟ್ ಮಾಡ್ತೇವೆ ಅವರಿಗೆ 100%. ಯಾಕಂದರೆ ಇಲ್ಲಿ ವಿದ್ಯಾರ್ಥಿಗಳು ಹಲವಾರು ಮೆಂಟಾಲಿಟಿಗಳನ್ನು ಹೊತ್ತುಕೊಂಡು ಬರ್ತಾರೆ. ಇಲ್ಲಿ ಬಂದವರು ಅಂದರೆ ನಾವು ಹೇಗೆ ಅಂದರೆ ಹೇಳ್ತೇವೋ ಹಾಗೆಯೇ ಒಂಥರ ಮೆಂಟಾಲಿಟಿಯಲ್ಲಿ ಹೊರಗೆ ಹೋಗ್ತಾರೆ. ಅದೊಂದು ನಮಗೆ ತುಂಬ ಖುಷಿ. ನಾನೀಗ ಸೈನ್ಸ್ನ ಮಕ್ಕಳನ್ನು ಹೇಳಬೇಕಿದ್ರೆ, ಫಸ್ಟ್ ಇಯರಿಗೆ ಸೈನ್ಸ್ ಅಡ್ಮಿಷನ್ ಆದವರು ಎಲ್ಲ ಡಿಫ್ರೆಂಟ್ ಮೆಂಟಾಲಿಟಿಯವರು. ಅವರು ಸೆಕೆಂಡ್ ಇಯರಿಗೆ ಬರುವಾಗ ಅಷ್ಟೇ ಸ್ಮೂತ್ ವಿದ್ಯಾರ್ಥಿಗಳಾಗಿ ಹೊರಗೆ ಬರ್ತಾರೆ. ಸೆಕೆಂಡ್ ಇಯರಲ್ಲಿ ನಾವು ಏನು ಹೇಳ್ತೇವೋ ಅದನ್ನು ಕೇಳುವಂತಹ ವಿದ್ಯಾರ್ಥಿಗಳಾಗಿ ಹೊರ ಬರ್ತಾರೆ. ಇದು ಅನುಗ್ರಹದ ಕೆಪಾಸಿಟಿ ಅಂತ ಹೇಳ್ಬೋದು. ಅನುಗ್ರಹ ಕಾಲೇಜಿನ PU ಸಾಧಕ ವಿದ್ಯಾರ್ಥಿನಿಯರನ್ನ ಸನ್ಮಾನಿಸುವ ಕಾರ್ಯಕ್ರಮ ಇತ್ತೀಚೆಗೆ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದವರು ಗಲ್ಫ್ ಉದ್ಯಮಿ ಗಡಿಯಾರ್ ಗ್ರೂಪ್ ಆಫ್ ಕಂಪನಿಯ ಮಾಲಕ ಇಬ್ರಾಹಿಂ ಗಡಿಯಾರ್. ವಿದ್ಯಾರ್ಥಿನಿಯರ ಸಾಧನೆ ಮತ್ತು ಅನುಗ್ರಹ ಸಂಸ್ಥೆಯ ಬೆಳವಣಿಗೆಯನ್ನ ಇಬ್ರಾಹಿಂ ಗಡಿಯಾರ್ ಪ್ರಶಂಸಿಸಿದರು. ಫಸ್ಟ್ ಆಫ್ ಆಲ್ ಐ ಆಮ್ ವೆರಿ ಹ್ಯಾಪಿ ಮಕ್ಕಳನ್ನೆಲ್ಲ ನೋಡುವಾಗ. ಸೊ ಐ ಆಮ್ ಗಿವಿಂಗ್ ಮೋರ್ ಇಂಪಾರ್ಟೆನ್ಸ್ ಟು ಎಜುಕೇಷನ್. ದಟ್ಸ್ ವೈ ಐ ರಿಕ್ವೆಸ್ಟೆಡ್ ಆಲ್ ಆಫ್ ಸ್ಟೂಡೆಂಟ್ಸ್ ಅಂದರೆ ಸ್ಟಡಿ ಒಳ್ಳೇದು ಮಾಡಿ. ಅಂದರೆ ಈ ಅನುಗ್ರಹ ಅಂದರೆ ಒಂದು ರಿಮೋಟ್ ಏರಿಯಾದಲ್ಲಿ ಇಷ್ಟೊಂದು ಡೆವಲಪ್ ಆದದ್ದು ನಮಗೆ ಎಲ್ಲರಿಗೂ ಒಂದು ಹೆಮ್ಮೆಯ ವಿಷಯ. ಸೊ ಈ ಮಕ್ಕಳನ್ನೆಲ್ಲ ನೋಡುವಾಗ ನಮ್ಮ ಹಿಂದಿನ ಕೆಲವು ಎಲ್ಲ ನೆನಪು ಮಾಡ್ತಾ ಇದೆ. ಆದರೆ ನಾನು ಇವರಿಗೆ ಪ್ರಾಮಿಸ್ ಮಾಡಿದೆ, ಯಾರಾದರೂ ಡಿಸ್ಟಿಂಕ್ಷನ್ಸ್ ಇದ್ದರೆ ನಾನು ಅವರಿಗೆ ಒಳ್ಳೆಯ ಪ್ರೈಸ್ ಕೊಡ್ತೇನೆ, ಒಳ್ಳೆಯ ಕ್ಯಾಶ್ ಪ್ರೈಸ್ ಕೊಡ್ತೇನೆ. ಆದ್ದರಿಂದ ನೀವು ಚೆನ್ನಾಗಿ ಕಲೀರಿ. ಎಲ್ಲ ಉಪಾಧ್ಯಾಯರು ಮತ್ತು ಇಲ್ಲಿಯ ಚೇರ್ಮನ್ ಸಹ ತುಂಬ ಹಾರ್ಡ್ ವರ್ಕ್ ಮಾಡಿ ಈ ಒಂದು ಅನುಗ್ರಹವನ್ನು ತುಂಬ ಡೆವಲಪ್ ಮಾಡಿದ್ದಾರೆ. ಅದೆಲ್ಲ ಈ ಮಕ್ಕಳ ಫೇಸಲ್ಲಿ ಗೊತ್ತಾಗ್ತದೆ ಎಷ್ಟೊಂದು ಇಂಪ್ರೂವ್ಮೆಂಟ್ ಆಗಿದೆ ಇಲ್ಲಿ ಅಂತ. ನೆಕ್ಸ್ಟ್ ಟೈಮ್ 100 100 ಮಾರ್ಕ್ ತೆಗೀರಿ. ನಿಮಗೆ ನಾನು ಒಳ್ಳೆಯ ಒಂದು ಕ್ಯಾಶ್ ಪ್ರೈಸ್ ಮತ್ತೊಂದು ಸರ್ಪ್ರೈಸ್ ನಿಮಗೆ ಕೊಡ್ತೇನೆ ಅಂತ ಹೇಳಿ ನಾನು ಪ್ರಾಮಿಸ್ ಮಾಡಿದ್ದೇನೆ. ಅದೇ ನಮ್ಮ ಸಂಬಂಧಿಕರ ಮೂಲಕ ನಮಗೆ ಅನುಗ್ರಹ ಕಾಲೇಜ್ಗೆ ಸೇರಿಸಬೇಕು ಅಂತ ಅನ್ನಿಸ್ತು. ಬಂದ ಮೇಲೆ ಇದು ಒಳ್ಳೆಯ ಹೆಣ್ಣು ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣದ ಸಂಸ್ಥೆ ಅಂತ ಗೊತ್ತಾಯಿತು. ನಾನು ಇನ್ನೊಬ್ಬಳು ಮಗಳು ಇಲ್ಲಿಗೆ ಬರುವುದೀಗ ಫಸ್ಟ್ ಬೇಸಿಗೆ ಇಲ್ಲಿಗೆ ಸೇರಿಸಬೇಕಂತ ಇದ್ದೇನೆ. ನನಗೆ ಎರಡೂ ಇದಾಗ್ತದೆ, ಒಂದು ವ್ಯಾಲ್ಯೂ ಎಜುಕೇಷನ್ ಸಿಗ್ತಾ ಇದೆ ಮತ್ತು ನಮ್ಮ
ಶಿಕ್ಷಣ ಮುಂದಿನ ಭವಿಷ್ಯಕ್ಕೆ ಒಳ್ಳೆಯ ಪ್ಲಾಟ್ಫಾರ್ಮ್ ಅಂತ ಆಗ್ತಾ ಇದೆ. ಸಾಧಕ ವಿದ್ಯಾರ್ಥಿಗಳನ್ನ ಮತ್ತು ಅವರನ್ನ ಈ ಹಂತಕ್ಕೆ ತಲುಪಿಸಿದ ಶಿಕ್ಷಕರನ್ನ ನಾವು ಮಾತನಾಡಿಸಿದ್ದೇವೆ. ಇದು ವಿದ್ಯಾರ್ಥಿಗಳಿಗೆ ಪ್ರೇರಣೆ ಆಗಲಿ ಎಂಬುದು ನಮ್ಮ ಆಶಯ. ಇದು ಒಂದೇ ಒಂದು ಕಮ್ಯುನಿಟಿಗೆ ಸೇರಿದ್ದು ಏನಲ್ಲ. ಇದೆಲ್ಲ ಕಮ್ಯುನಿಟಿಯಿಂದ ಎಲ್ಲ ಸ್ಟೂಡೆಂಟ್ಸ್ ಬಂದು ಇಲ್ಲಿ ವಿದ್ಯಾರ್ಜನೆಯನ್ನು ಪಡ್ಕೊಳ್ಬೇಕು ಅಂತ ಹೇಳುವಂಥದ್ದು ನಮ್ಮೊಂದು ಆಶಯ ಆಗಿದೆ. ಸರ್, ಎಜುಕೇಶನ್ ಅಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಅಂತ ಯಾವತ್ತೂ ಇಲ್ಲ. ವೈ? ಬಿಕಾಸ್ ನಾವು ಟೀಚ್ ಮಾಡೋದು, ನಮಗೆ ಬೇಕಾದ್ದೇನು, ನಮಗೆ ರಿಸಲ್ಟ್, ನಮಗೆ ವಿದ್ಯಾರ್ಥಿಗಳು ಮುಂದೆ ಬರಬೇಕು. ಇದು ಜಸ್ಟ್ ಒಂದು ಕಮ್ಯುನಿಟಿಗೆ ಸೇರಿದಂಥ ಕಾಲೇಜ್ ಅಲ್ಲ. ಇಲ್ಲಿ ಎಲ್ಲ ಕಮ್ಯುನಿಟಿ ಸ್ಟೂಡೆಂಟ್ಸ್ನವರು ಬರಬೇಕು. ಅಲ್ಲಿ ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ ಇದೆ. ಸೊ ವ್ಯಾಲ್ಯೂ ಬೇಸ್ಡ್ ಅಂತ ಹೇಳುವಾಗ ಅಲ್ಲಿ ಒಂದು ಕಮ್ಯುನಿಟಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಲ್ಲಿ ಎಲ್ಲ ಇದರವರಿಗೆ ಕೂಡ ಅಲ್ಲಿ ವ್ಯಾಲ್ಯೂ ಎಜುಕೇಷನ್ಸ್ ಅನ್ನುವಂಥದ್ದು ಇದೆ. ಸೊ ಆದಷ್ಟು ಎಲ್ಲ ಕಮ್ಯುನಿಟಿಯವರು ಬಂದರೆ ಅವರಿಗೆ ಬೇಕಾದಂತಹ ಎಜುಕೇಷನ್ಸನ್ನು ನಾವಿಲ್ಲಿ ಕೊಡ್ತೇವೆ. ಈಗ ಒಂದು ಅಕ್ಟೋಬರ್ ನವೆಂಬರ್ ಒಳಗಡೆ ನಮ್ಮದು ಪೋರ್ಷನ್ಸ್ ಎಲ್ಲ ಮುಗಿಸಿ ಅವರಿಗೆ ನಾವು ಕಂಪ್ಲೀಟಾಗಿ ಸೆಕೆಂಡ್ PUC ಎಕ್ಸಾಮ್ ಏನಿದೆ ಅದಕ್ಕೆ ನಾವು ಪ್ರಿಪೇರ್ ಮಾಡ್ತೇವೆ. ಈವನ್ ಡಿಗ್ರಿ ಆಗಿರ್ಬೋದು ಸೆಮಿಸ್ಟರ್ಗೆ ನಾವು ಪ್ರಿಪೇರ್ ಮಾಡ್ತೇವೆ. ಸೊ ಅದಕ್ಕೋಸ್ಕರ ಅನುಗ್ರಹವನ್ನು ಚೂಸ್ ಮಾಡಬೇಕು ಸ್ಟೂಡೆಂಟ್ಸ್ ಅಂತ. ಯಾಕೆ ಅನುಗ್ರಹ ಕಾಲೇಜ್ ಆಯ್ದುಕೊಳ್ಳಬೇಕು ಎಂಬ ಬಗ್ಗೆ ಬಂದ ಪ್ರತಿಕ್ರಿಯೆ ಹೀಗಿದೆ ನೋಡಿ. ಅನುಗ್ರಹಕ್ಕೆ ಬರಬೇಕಂತ ಯಾಕೆ? ಬೇರೆ ರಿಲೇಟಿವ್ಸ್ನವರು ಸಜೆಸ್ಟ್ ಮಾಡಿದ್ರು, ಅನುಗ್ರಹವೇ ಒಂದು ಒಳ್ಳೆ, ನಿಮಗೆ ಅನುಗ್ರಹವೇ ಒಂದು ಒಳ್ಳೆ ಕಾಲೇಜ್ ಅಂತ ಹೇಳಿದ್ದೆ. ಕಾಲೇಜ್ ಬಗ್ಗೆ ಹೇಳೋದಾದರೆ ನಾನು ಕೂಡ ಅನುಗ್ರಹ ಸ್ಟೂಡೆಂಟ್. ನಾನು ನನ್ನ BCom ಕಂಪ್ಲೀಟ್ ಮಾಡಿದ್ದು 2018 ಕಂಪ್ಲೀಟ್ ಮಾಡಿದ್ದೇನೆ. ಮತ್ತು ನಾನು ಈಗ ಬರಕ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೇನೆ. ಮತ್ತು ಅನುಗ್ರಹ ಕಾಲೇಜನ್ನು ಹೇಳೋದಾದರೆ ಸ್ಟಡೀಸಿಗೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಆಗಿದೆ. ಮತ್ತು ಏನಂತ ಹೇಳಿದರೆ ಒಂದು ಒಳ್ಳೆಯ ನಮ್ಮ ಏನು ಹೇಳೋದೊಂದು ಗ್ರಾಮಾಂತರ ಇದರಲ್ಲಿ ಇರುವುದಾದರೆ ಒಂದು ಒಳ್ಳೆಯ ಇನ್ಸ್ಟಿಟ್ಯೂಷನ್, ಕಲಿಯುವುದರಲ್ಲಿ ಯಾವ ಒಂದು ಡಿಸ್ಟರ್ಬೆನ್ಸ್ ಕೂಡ ಇಲ್ಲ. ಒಳ್ಳೆ ಒಂದು ಪ್ಲೇಸಲ್ಲಿ ಒಂದು ಕಾಲೇಜ್ ಇದ್ದು ಒಂದು ಕಲಿಯುವ ಮಕ್ಕಳಿಗೆ ಒಂದು ಒಳ್ಳೆಯ ಒಂದು ಇನ್ಸ್ಟಿಟ್ಯೂಷನ್. ಸೊ ಎಲ್ಲರೂ ಇಲ್ಲಿ ಬಂದು ಒಂದು ಅಡ್ಮಿಷನ್ ಮಾಡಿ ಇಲ್ಲಿ ಕಲೀರಿ. ಮತ್ತು ಇಲ್ಲಿ ಒಳ್ಳೆ ಲೆಕ್ಚರರ್ಸ್ ಕೂಡ ಒಳ್ಳೆ ಸಪೋರ್ಟ್ ಮಾಡ್ತಾರೆ. ಮ್ಯಾನೇಜ್ಮೆಂಟ್ ಕೂಡ ತುಂಬ ಒಳ್ಳೆದಿದೆ. ಪೋಷಕರು ಹಾಗೂ ಶಿಕ್ಷಕ ವೃಂದದವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಮ್ಯಾನೇಜ್ಮೆಂಟ್ನವರು ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅನುಗ್ರಹ ನನಗೊಂದು ಅನುಗ್ರಹವೇ ಅಂತ ಹೇಳ್ಬೋದು. ಎಲ್ಲ ಫೆಸಿಲಿಟೀಸ್ಗಳನ್ನು ಕೊಟ್ಟಿದ್ದಾರೆ ಹಾಗೂ ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ಸನ್ನು ಕೊಟ್ಟಿದ್ದಾರೆ. ಕಾನ್ಸ್ಟೆಂಟ್ ಡೆಡಿಕೇಶನ್ ಮತ್ತು ಹಾರ್ಡ್ ವರ್ಕಿಂಗ್. ಈವನ್ ಸಂಡೇಸ್ ಕೂಡ ಕಲಿತಾ ಇದ್ದೆ. ನನಗೆ ಸಿಕ್ಕ ಸ್ವಲ್ಪ ಟೈಮ್ ಕೂಡ ಯುಟಿಲೈಸ್ ಮಾಡ್ತಾ ಇದ್ದೆ ನಾನು. ಹಾಗಾಗಿ ಇದು ಸಾಧ್ಯವಾಯಿತು. ಓದ್ತಿದ್ದೆ ಬೆಳಿಗ್ಗೆ ರಾತ್ರಿ ಎಲ್ಲ. ಅವತ್ತು ಕೊಟ್ಟದನ್ನು ಅವತ್ತು ಓದಿ ಮುಗಿಸ್ತಾ ಇದ್ದೆ. ಮತ್ತು ವೀಕ್ಲಿ ರಿವಿಷನ್ ಮಾಡ್ತಾ ಇದ್ದೆ. ಯಾವಾಗಲೂ ಕಲಿತಿದ್ದೆ. ಫುಲ್ ಹಾರ್ಡ್ ವರ್ಕ್ ಮಾಡಿದ್ದೇನೆ. ಎಷ್ಟು ಮಾರ್ಕ್ಸ್ ಸಿಕ್ಕಿದ ಖುಷಿ ಆಯಿತು. ಅನುಗ್ರಹ ವಿಮೆನ್ಸ್ ಕಾಲೇಜಿನಲ್ಲಿ ಶಿಕ್ಷಣ ಪಡೆಯುವುದಾದರೆ ಆಯ್ಕೆಗಳು ಹಲವು. PUCಯಲ್ಲಿ ಆರ್ಟ್ಸ್, ಕಾಮರ್ಸ್ ಮತ್ತು ಸೈನ್ಸ್ ಆಯ್ಕೆಯ ಮುಕ್ತ ಅವಕಾಶ ಇದೆ. ಅಲ್ಲಿಂದ ಡಿಗ್ರಿ ಹಂತಕ್ಕೆ ಬಂದಾಗ BA, BCom ಜೊತೆಯಲ್ಲಿ CA ಫೌಂಡೇಶನ್, BCA ಜೊತೆಯಲ್ಲಿ AI ತಂತ್ರಜ್ಞಾನವನ್ನು ಕೂಡ ಇಲ್ಲಿ ಅಳವಡಿಸಿ ಶಿಕ್ಷಣವನ್ನು ನೀಡಲಾಗ್ತಿದೆ. ಹೀಗಿರುವಾಗ ಅನುಗ್ರಹ ನಿಮ್ಮ ಆಯ್ಕೆ ಆಗದಿರುತ್ತದೆಯೇ? ಫಸ್ಟ್ ಬಂದವಳು ಅಂತ ಹೇಳಿದ್ರೆ ರೀಹಾ ಹವ್ವಾ ವಿಟ್ಲದ ಅವಳು ಎಷ್ಟು ಅಂದರೆ 97.5% ಸ್ಕೋರ್ ಮಾಡಿದ್ದಾಳೆ. ನಾವು ರೆಗ್ಯುಲರ್ ಹೇಗೆ ಎಕ್ಸಾಮ್ ಮಾಡ್ತಿದ್ವಿ ಅಂತ ಹೇಳಿದ್ರೆ ATEಯಲ್ಲಿ ಎಕ್ಸಾಮ್ ಮಾಡುವಾಗ ಅವಳಿಗೆ ಯಾವಾಗಲೂ ಔಟ್ ಆಫ್ ಔಟ್. ಅಷ್ಟೇ ಅಲ್ಲದೆ 97.5% ನಮ್ಮಲ್ಲಿ ಹೈಯೆಸ್ಟ್ ಸೈನ್ಸಲ್ಲಿ ಮತ್ತು ಕಾಮರ್ಸಲ್ಲಿ 97.5% ತಗೊಂಡಿದ್ದಾರೆ. ಆ್ಯಂಡ್ ಅಷ್ಟೇ ಅಲ್ಲ, ಒಂದು ಸ್ಟೂಡೆಂಟ್ ಅದರಲ್ಲಿ ತುಂಬ ಸೆಂಟಮ್ ಬಂದಿದೆ 100ರಲ್ಲಿ 100. ಅದರಲ್ಲಿ ಒಂದು ಸ್ಟೂಡೆಂಟ್ ಕಾಮರ್ಸಲ್ಲಿ ಶಹೀಮಾ ಎನ್ನುವಂತಹ ಒಂದು ಸ್ಟೂಡೆಂಟ್ 5 ಸಬ್ಜೆಕ್ಟಲ್ಲಿ 100ಗೆ 100 ಪಡ್ಕೊಂಡಿದ್ದಾಳೆ. ಕಾಲೇಜಲ್ಲಿರುವಂತಹ ವಿವಿಧ ಚಟುವಟಿಕೆಗಳಲ್ಲಿ ಕರಿಕ್ಯುಲರ್ ಆ್ಯಕ್ಟಿವಿಟಿ ಆಗಿರ್ಬೋದು, ಕರಿಕ್ಯುಲರ್ ಆ್ಯಕ್ಟಿವಿಟಿ ಆಗಿರ್ಬೋದು, ಮತ್ತು ಏನಾದರೂ ಕಾಂಪಿಟೇಷನ್ಸ್ ಆಗಿರ್ಬೋದು, ಇಂಟರ್ ಕಾಲೇಜಿಯೇಟ್ ಕಾಂಪಿಟೇಷನ್ಸ್ ಎಲ್ಲ ಕಡೆಯೂ ಕೂಡ ನಮ್ಮ ಮಕ್ಕಳು ಮುಂಚೂಣಿಯಲ್ಲಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಇದೆ. ಎಲ್ಲಿ ಹೋದರೂ ಕೂಡ ಅವರು ಏನಾದರೂ ಒಂದು ಬಹುಮಾನವನ್ನು ಪಡ್ಕೊಂಡು ಬರ್ತಾ ಇದ್ದಾರೆ. ಇದು ನಮಗೆ ತುಂಬ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ.